டீ என்னடா பண்ற? டீ குடிச்சிட்டு இருக்க. டீ எல்லாம் குடிக்கிற, வெள்ள முடி வந்துடா. உனக்கு வேற ಆಲ್ರೆಡಿ வெள்ள ಮುಡಿ ಇருக்கு. ಗೈಸ್, ಈಗ ಪ್ಲೇ ಮಾಡಿದ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದಾರೆ ಅಂದ್ರೆ ಟೀ ಕುಡಿಯೋದ್ರಿಂದ ಗ್ರೇ ಹೇರ್ ಬರುತ್ತೆ ಅಂತ. ಬಟ್ ಇದು ಅಬ್ಸಲ್ಯೂಟ್ಲಿ ಮಿತ್ ಅಂತಾನೆ ಹೇಳ್ತೀನಿ. ಬಿಕಾಸ್ ದೇರ್ ಇಸ್ ನೋ ಸಚ್ ಎವಿಡೆನ್ಸ್ ದಟ್ ಟೀ ಕುಡಿಯೋದ್ರಿಂದ ಗ್ರೇ ಹೇರ್ ಬರುತ್ತೆ ಅಂತ ಶೇರ್ ಮಾಡಿ ಯಾರಿಗಾದ್ರೂ ಇನ್ಫಾರ್ಮೇಶನ್ಸ್ ಯೂಸ್ ಆಗೇ ಆಗುತ್ತೆ. ಹಾಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಬಂದು ಜೆನೆಟಿಕ್ಸ್. ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಗ್ರೇ ಹೇರ್ ಇದ್ರೆ ನಿಮ್ಗೂ ಕೂಡ ಬಂದೇ ಬರುತ್ತೆ, ಅದರಲ್ಲಿ ಡೌಟ್ ಬೇಡ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಏಜಿಂಗ್ ಕೂಡ ಒನ್ ಆಫ್ ದ ಫ್ಯಾಕ್ಟರ್. ಏಜಿಂಗ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದ್ರೆ ಮೆಲನಿನ್ ಲೆವೆಲ್ ಕಡಿಮೆ ಆಗಿ ಗ್ರೇ ಹೇರ್ ಕೂಡ ಜಾಸ್ತಿ ಆಗುತ್ತೆ. ಮೆಲನಿನ್ ಈಸ್ ಒನ್ ಆಫ್ ದ ಪ್ರೈಮರಿ ಫ್ಯಾಕ್ಟರ್ ಫಾರ್ ಗ್ರೇ ಹೇರ್. ಥರ್ಡ್ ಪಾಯಿಂಟ್ ಬಂದು ಆಕ್ಸಿಡೇಟಿವ್ ಸ್ಟ್ರೆಸ್. ನಾವಿರೋ ಪ್ಲೇಸ್ ಅಲ್ಲಿ ಪೊಲ್ಯೂಷನ್ಸ್ ಜಾಸ್ತಿ ಇರೋದ್ರಿಂದ ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗಿ ಗ್ರೇ ಹೇರ್ ನ ಫಾರ್ಮ್ ಮಾಡುತ್ತೆ. ಹಾಗೇನೆ ಸ್ಮೋಕಿಂಗ್ ಮಾಡಿದ್ರು ಕೂಡ ನಿಮ್ಮ ಬಾಡಿಲಿರೋ ಸೆಲ್ಸ್ ಇನ್ಫ್ಲಮೇಬಲ್ ಆಗುತ್ತೆ, ಹಾಗೇನೆ ಗ್ರೇ ಹೇರ್ ನ ಮಾಡುತ್ತೆ. ಡೈರೆಕ್ಟ್ಲಿ ಗ್ರೇ ಹೇರ್ ನ ಹೇಗೆ ರಿಡ್ಯೂಸ್ ಮಾಡೋದು ಅಂದ್ರೆ ಪ್ರಾಪರ್ ನ್ಯೂಟ್ರಿಷನಲ್ ಡಯಟ್ ಇದ್ರೆ ಮಾತ್ರ ಗ್ರೇ ಹೇರ್ ನ ರಿಡ್ಯೂಸ್ ಮಾಡಬಹುದು. ಆಡಿಂಗ್ ಪ್ರೋಟೀನ್ ರಿಚ್ ಫುಡ್ ಹಾಗೇನೆ ಹೋಲ್ ಬೇಸ್ಡ್ ಫುಡ್ ಆಡ್ ಮಾಡೋದ್ರಿಂದ ಡಯಟ್ ಗೆ ಇಟ್ ವಿಲ್ ಡೈರೆಕ್ಟ್ಲಿ ರೆಡ್ಯೂಸ್ ಯುವರ್ ಗ್ರೇ ಹೇರ್. ಇದೇ ತರ ಕಂಟೆಂಟ್ ಗೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ.